ಜೀವನದಲ್ಲಿ ಜೀವನದಲ್ಲಿ ಒಂದು ದಿನ ಇಲ್ಲ ಒಂದು ಗಂಟೆ ಭಯ, ಕೋಪ, ದುಃಖ ಯಾವುದು ಅನುಭವ ಆಗಿಲ್ಲ ಅನ್ನೋ ಒಬ್ಬ ವ್ಯಕ್ತಿನೂ ಸಿಕ್ಕಿದ್ರೆ ಅವನು ಯೋಗಿಯಾಗಿರಬೇಕು, ಇಲ್ಲ ಏನಂತೀರ ಮಾನಸಿಕ ಅಸ್ವಸ್ಥ ಆಗಿರಬೇಕು. ಎಲ್ಲರಿಗೂ ಒಂದು ಗಂಟೆಯಲ್ಲಿ ಇಲ್ಲ ಭಯ ಆಗಿರುತ್ತೆ, ಇಲ್ಲ ಕೋಪ ಬಂದಿರುತ್ತೆ, ಇಲ್ಲ ದುಃಖ ಆಗಿರುತ್ತೆ. ಅದು ದಿನಾನೂ ಆಗುತ್ತೆ. ಏನಂತೀರ, ದುಃಖ ಅನ್ನೋದು ಪ್ರತಿ ದಿನ, ಪ್ರತಿ ವಾರ, ಪ್ರತಿ ತಿಂಗಳು ಕಾರಣ ಕೆಲವೊಂದು ಸಲ ಕಾರಣ ಅದೇ ಕಾರಣನೇ ಇರ್ಬೋದು, ಇಲ್ಲ ಕಾರಣ ಬೇರೆ ಆಗಿರ್ಬೋದು. ಆದರೆ ಭಯ ಅಂತೂ ಆಗತ್ತೆ. ಕೋಪನೂ ಬರುತ್ತೆ. ಅದೆಲ್ಲ ಹಿಂದೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಭಯನ ಹೇಗೆ ನಿಭಾಯಿಸಬೇಕು, ಕೋಪನ ಹೇಗೆ ಯಾವುದನ್ನು ಕಂಟ್ರೋಲ್ ಮಾಡೋಕ್ಕೆ ಅಂತ ಪ್ರಯತ್ನ ಪಡಬಾರ್ದು. ನೀವು ಭಯನ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಭಯ ಜಾಸ್ತಿ ಆಗುತ್ತೆ. ಕೋಪನ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಕೋಪ ಜಾಸ್ತಿ ಆಗುತ್ತೆ. ಸೊ ಯಾವುದನ್ನು ಕಂಟ್ರೋಲ್ ಮಾಡೋದಲ್ಲ, ರಿಯಾಕ್ಟ್ ಮಾಡದೆ ಹಿಂದಿನ ಕಾರಣನ ತಿಳ್ಕೊಳೋಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನು ಏನಂತೀರ, ಗಂಟೆಗೊಂದು ಸಲ ಆ ಥರ ಅಭ್ಯಾಸ ಮಾಡಬೇಕಾ, ಇಲ್ಲ 2 ಗಂಟೆಗೊಂದು ಸಲ ಆ ಥರ ಅಭ್ಯಾಸ ಮಾಡಬೇಕಾ, ಅದು ಹೇಳೋಕ್ಕಾಗಲ್ಲ. 1 ಗಂಟೆಯಲ್ಲಿ ಯಾವಾಗ ನಿಮಗೆ ಯಾವ ಕಾರಣಕ್ಕೆ ಭಯ ಆಗತ್ತೆ, ಅದೊಂದು ಟೆಕ್ನಿಕ್ ಇದೆ. ಅಂದರೆ ಡೈರಿ ಬರೆಯೋ ಥರ. ಇವಾಗ 1 ಗಂಟೆಯಲ್ಲಿ ಏನಂತೀರ, ಫಸ್ಟ್ ಒಂದು 5-10 ನಿಮಿಷದಲ್ಲಿ ಯಾವುದೋ ಕಾರಣಕ್ಕೆ ಭಯ ಆಯಿತು. ಭಯ ಯಾಕಾಯಿತು, ಕಾರಣ ಏನು ಬರೀರಿ. ಮತ್ತೆ ಅರ್ಧ ಗಂಟೆ ಬಿಟ್ಟು ಇನ್ನೊಂದೇನೋ ಯೋಚನೆ ಬರುತ್ತೆ. ಕೋಪ ಬರುತ್ತೆ ಅಂತ ಇಟ್ಕೊ. ಕೋಪ ಎಷ್ಟೊತ್ತಿಗೆ ಬಂತು, ಏನಕ್ಕೆ ಬಂತು, ನೋಟ್ ಡೌನ್ ಮಾಡಿ. ಅದನ್ನು ಒಂದು 2-3 ಗಂಟೆ 3 ಗಂಟೆ ಅಭ್ಯಾಸ ಮಾಡಿ. 2 ಗಂಟೆಗೆ ಅಭ್ಯಾಸ ಮಾಡಿ ಫಸ್ಟು. ಹಾಗೆ ಸ್ವಲ್ಪ 4 ಗಂಟೆ ತನಕ ಅಭ್ಯಾಸ ಮಾಡಿ. ಅಂದರೆ ಗಂಟೆಗೊಂದು ಸಲ ನಿಮಗೆ ಯಾವಾಗ ಇದಾಗತ್ತೆ ಅದನ್ನು ಬರಿಬೇಕು. ಡೈರಿಯಲ್ಲಿ ಎಲ್ಲಾದರೂ ಭಯ ಆಯಿತು, ಕಾರಣ ಏನು, ಮತ್ತೆ ಒಂದು 2 ಗಂಟೆ ಬಿಟ್ಟು ಮತ್ತೆ ಭಯ ಆಯಿತು, ಕಾರಣ ಅದೇನಾ ಬೇರೆನಾ. ಅದರಿಂದ ನಿಮಗೊಂದು ಕಾರಣ ಏನು ಅಂತ ತಿಳ್ಕೊಂಡ್ರೆ
ಅದಕ್ಕೆ ಪರಿಹಾರ ಏನು ಇದು ಮಾಡಬೇಕು ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಇನ್ನೊಂದು, ಆ ಥರ ನೀವು ಬರಿತೀರಲ್ಲ ಗಂಟೆಗೆ ಒಂದು ಸಲ, ಆ ಥರ ಮೈಂಡ್ ಜರ್ನಲಿಂಗ್ ಅಂತಾರೆ ಇದಕ್ಕೆ. ಆ ಥರ ನೀವು ಬರೆದು ಇದು ಮಾಡಿದಾಗ ನೆಕ್ಸ್ಟು ನಿಮಗೆ ಅದು ಕಡಿಮೆ ಆಗುತ್ತೆ. ಅಂದರೆ ರಿಯಾಕ್ಷನ್ ಟೈಮ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಟೈಮ್ ನಿಮಗೆ ಭಯ ಬಂದಾಗ ಕಾರಣ ಗೊತ್ತಿರುತ್ತೆ. ನೆಕ್ಸ್ಟ್ ಟೈಮು ನಿಮಗೆ ಕೋಪ ಬಂದಾಗ ಕಾರಣ ಗೊತ್ತಿರುತ್ತೆ. ಸೊ ನೀವು ರಿಯಾಕ್ಷನ್ ಟೈಮು ನಿಮ್ಗೆ ಕಡಿಮೆ ಆಗುತ್ತೆ. ನಿಮ್ಮ ಯೋಚನೆಗಳು ಹಾಗೆ ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮ್ಮ ಯೋಚನೆಗಳು ಕಡಿಮೆ ಆಗುತ್ತೆ. ಸುಮಾರು ಜನಕ್ಕೆ ಡೈರಿ ಬರೆಯೋ ಅಭ್ಯಾಸ ಇರುತ್ತೆ, ಆದರೆ ಈ ಥರನೂ ಒಂದು ಡೈರಿ ಈ ಥರನೂ ಬರಿಬೋದಾ ಅಂತ ಯೋಚನೆ ಮಾಡಿರಲ್ಲ ಕೆಲವರು. ಇದು ಒಂದು ಪ್ರಯತ್ನ ಮಾಡಿ ನೋಡಿ. ಆಮೇಲೆ ಏನು ಮಾಡಬೇಕು, ಅದು ಬರೆದಿದ್ದನ್ನೆಲ್ಲ ಪೇಪರ್ ಏನು ಮಾಡಬೇಕು, ಪೇಪರು ಹರಿದು ಡಸ್ಟ್ಬಿನ್ನಿಗೆ ಹಾಕ್ತಿರೋ ಇಲ್ಲ ಸುಟ್ಟಾಕ್ತಿರೋ ಏನಾದರೂ ಮಾಡ್ಬೋದು. ಬಟ್ ಹೊರಗೆ ಬರಬೇಕು, ಆ ಒಂದು ಭಾವನೆ ಹೊರಗೆ ಬರಬೇಕು. ಆಮೇಲೆ ಏನಂತೀರ, ಭಾವನೆಗಳನ್ನು ತೀರಾ ಹಿಡಿದಿಟ್ಕೊಂಡಿರ್ತೀರಲ್ಲ, ಒತ್ತಾಯದಿಂದ ಭಾವನೆಗಳನ್ನು ಕಂಟ್ರೋಲ್ ಮಾಡ್ಕೊಂಡಿರ್ತೀರಲ್ಲ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ನಿಮ್ಮ ಭಯ, ಕೋಪ, ಏನೇನು ಭಾವನೆಗಳಿದೆ, ಯಾವ್ಯಾವುದೆಲ್ಲ ಭಾವನೆಗಳು ಬರುತ್ತೆ ಅಂತ ಇದು ಮಾಡಿ. ಎಷ್ಟಿದೆ, ಭಯ, ಕೋಪ, ಆಮೇಲೆ ಜೆಲಸ್ ಆಗೋದು, ಮತ್ತು ಆ್ಯಂಗ್ಸೈಟಿ, ದುಃಖ, ನೋವು, ಎಲ್ಲದು ಬೇರೆ ಬೇರೆ ಥರ ಎಮೋಷನ್ನು. ಯಾವಾಗ ಯಾವ ಎಮೋಷನ್ ಫೀಲ್ ಆಗುತ್ತೆ ಅದಕ್ಕೆ ಹಿಂದಿನ ಕಾರಣ ಏನು ಅಂತ ನೀವು ಗಮನ ಕೊಟ್ಟರೆ ತಿಳ್ಕೊಬೋದು ನೀವೇ. ಈ ಟೆಕ್ನಿಕ್ಕು ಅಭ್ಯಾಸ ಮಾಡಿ, ಕಮೆಂಟ್ ಮಾಡಿ. ಈ ಟೆಕ್ನಿಕ್ ಯಾರು ಅಭ್ಯಾಸ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಏನು ಹೇಳಿ, ಡೈರಿ ಬರಿಬೇಕು, ಬರೆದ ಮೇಲೆ ಆಗಲೇ ಹೇಳಿದ್ದೀನಲ್ಲ, ಹರಿದಾಕಿ ಪೇಪರು ಇಲ್ಲ ಸುಟ್ಟಾಕಿ, ಏನೋ ಒಂದು ಮಾಡಿ. ಅದನ್ನು ಮತ್ತೆ ಇನ್ನೊಬ್ರು ಯಾರು ನೋಡ್ತಾರೆ ಅಂತ ಇನ್ನೊಬ್ರು ಯಾರು ನೋಡ್ತಾರೆ ಅಂತ ಮತ್ತೆ ಇನ್ನೊಂದು ಭಯ, ಬರೆದಿದ್ದನ್ನು ಯಾರು ನೋಡಿಬಿಟ್ರೆ ಅಂತ. ಕಾರಣ ನಿಮಗೆ ಗೊತ್ತಾಗಬೇಕು, ಅದು ಉದ್ದೇಶ. ಅದು ಕಾರಣ ಏನು ಅಂತ ನಿಮಗೆ ಗೊತ್ತಾಗಬೇಕು. ಯೋಚನೆಗಳನ್ನು ಏನಂತೀರ, ಯಾವುದೊಂದು ಕತೆ ರೀತಿ ಒಂದು 4 ಲೈನು ಬರೀರಿ. ಹೇಳಿದ್ದಕ್ಕೆ ಬೇಜಾರಾಯಿತು, ಈಗ ನಾನು ಯಾರೋ ಇಗ್ನೋರ್ ಮಾಡಿದ್ರು ಅಂದರೆ, ಅವ್ರು ನನ್ನ ಇಗ್ನೋರ್ ಮಾಡಿದ್ರೆ ನಾನು ಯಾಕೆ ಬೇಜಾರು ಮಾಡ್ಕೊಬೇಕು? ಅವ್ರಿಗೆ ಇಗ್ನೋರ್ ಮಾಡೋಕ್ಕೆ ಏನೋ ಇಷ್ಟ ಆಗಲಿಲ್ಲ, ಇಗ್ನೋರ್ ಮಾಡಿದ್ರು ಅಷ್ಟೇ. ಅದರಲ್ಲಿ ಬೇಜಾರು ಮಾಡ್ಕೊಳೋ ಅಂಥದ್ದು ಏನಿಲ್ಲ. ಆ ಥರ ನಿಮಗೆ ಈ ಟೆಕ್ನಿಕ್ಕು ಅಭ್ಯಾಸ ಮಾಡಿ, ಆಮೇಲೆ ಕಮೆಂಟಲ್ಲಿ ಹೇಳಿ
ಇದು ತುಂಬ ದಿನದಿಂದ ಏನು ಸ್ಟಾಕ್ ಕ್ಲಿಯರೆನ್ಸ್ ನಿಮ್ಮ ತುಂಬ ಹಳೇದು ಅಂದರೆ ಕೆಲವ್ರದ್ದೆಲ್ಲ 5, 10, 15 ವರ್ಷ ಹಳೆಯ ಯೋಚನೆಗಳೆಲ್ಲ ಇರುತ್ತೆ. ಅವೆಲ್ಲ ಸ್ಟಾಕ್ ಕ್ಲಿಯರೆನ್ಸ್ ಆಗುತ್ತೆ. ಈ ಥರ ಮಾಡ್ತಾ ಇರಬೇಕು. 1 ವಾರ ಮಾಡಿ, 2 ವಾರ ಮಾಡಿ, 1 ತಿಂಗಳು ಮಾಡಿ, ಆಮೇಲೆ ಬದಲಾವಣೆಗಳನ್ನು ನೀವೇ ನೋಡ್ತೀರ. ಈ ಒಂದು ಟೆಕ್ನಿಕ್ ನಿಮಗೆ ಆಯಿತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಶೇರು ಮಾಡಿ. ಕಮೆಂಟ್ ಮಾಡೋದು ಶೇರು ಮಾಡಿ. ಇದೇ ಥರ ಮುಂದೆ ಟೆಕ್ನಿಕ್ಗಳನ್ನ ಹೇಳ್ತೀನಿ, ಅಭ್ಯಾಸ ಮಾಡಬೇಕು. ಈಗ ಗೂಗ್ಲಲ್ಲಿ, ಯೂಟ್ಯೂಬಲ್ಲಿ ಸುಮಾರು ಟೆಕ್ನಿಕ್ಕೆಲ್ಲ ನೋಡ್ತೀರ, ಆದರೆ ಅಭ್ಯಾಸ ಮಾಡಬೇಕು. ಈಗ ನಾನೊಬ್ಬ ಡಾಕ್ಟ್ರ್ ಅಂದರೆ ನಿಮಗೆ ಔಷಧಿ ಬರ್ಕೊಡ್ತೀನಿ, ತಿನ್ನೋದು ನೀವೇ ತಿನ್ನಬೇಕು. ಔಷಧಿ ಬರ್ಕೊಟ್ಟು ನೀವೇ ತಿನ್ನಿ ಡಾಕ್ಟ್ರೇ, ನನಗಲ್ಲ. ನಿಮಗೆ ಯೋಚನೆಗಳು ಕಾಡ್ತಾ ಇದ್ದಾವೆ ಅಂದರೆ ನಾನು ಹೇಳೋ ಟೆಕ್ನಿಕ್ಕನ್ನು ನೀವು ಅಭ್ಯಾಸ ಮಾಡಬೇಕು. ಈ ಟೆಕ್ನಿಕ್ಕು ನಿಮ್ಮ ಅಭ್ಯಾಸಕ್ಕಾಗಿ. ವಿಡಿಯೋನ 2 ಸಲ 3 ಸಲ ಮತ್ತೆ ಕೇಳಿ. ಜಾಸ್ತಿ ಹೊತ್ತಿಲ್ಲ, ಒಂದು 5-6 ನಿಮಿಷದ ವಿಡಿಯೋ ಇದು. ನೀವು 5-6 ನಿಮಿಷ, ನಿಮಗಾಗಿ 5-6 ನಿಮಿಷನಾದರೂ ಟೈಮ್ ಕೊಟ್ಟು ಈ ವಿಡಿಯೋನ ಫುಲ್ ನೋಡಿ. ಆಮೇಲೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮಗೆ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಕೊಡ್ತಾ ಇದ್ದೀರಾ. ಮುಂದೆನೂ ಹೀಗೆ ಸಪೋರ್ಟ್ ಕೊಡಿ. ವಿಡಿಯೋಗಳು ಅದು ಶುರು ಮಾಡ್ಬೇಕಾದ್ರೆ ಶಾರ್ಟ್ ವಿಡಿಯೋನೇ ಮಾಡೋಣ, 3-5 ನಿಮಿಷದ್ದು ಅಂತ ಮಾಡ್ತೀನಿ. ಹೇಳ್ತಾ ಒಂದು 10 ನಿಮಿಷಕ್ಕೆ ಹೋಗ್ಬಿಡುತ್ತೆ, 10 ಹೋಗುತ್ತೆ, 15 ನಿಮಿಷಕ್ಕೂ ಹೋಗುತ್ತೆ. ಆದರೆ ಫುಲ್ ನೋಡಬೇಕು ನೀವು. ಫುಲ್ ನೋಡಿದ್ರೆ ನಿಮಗೆ ಫುಲ್ ಮೆಸೇಜ್ ಗೊತ್ತಾಗತ್ತೆ. ಎಲ್ಲರಿಗೂ ಧನ್ಯವಾದ. ಇದನ್ನೇ ಮತ್ತಿವಾಗ ಹಿಂದಿಲೂ ಮಾಡಬೇಕು.